ನೀನೇ ದೊಡ್ಡವನು, ನೀನೇ ಉತ್ತರ ಹುಡುಕ್ಬೇಕು. ಹೌದು, ಮೊದ್ಲೇ ನನ್ನ ತಲೆಗೆ ವಿದ್ಯೆ ಹೋಗ್ತಾ ಇಲ್ಲ, ಅದರಲ್ಲಿ ಈ ಕ್ಲಿಷ್ಟ ಪರೀಕ್ಷೆ ಬೇರೆ. ನೀವಿಬ್ರೆ ಪ್ರಯತ್ನ ಮಾಡಿ, ನನ್ನ ತಂಟೆಗೆ ಬರಬೇಡಿ. ಹಾಗಂದ್ರೆ ಹೇಗೋ? ನೀವಿಬ್ರು ಪಂಡಿತರ ಮಕ್ಕಳು, ನಿಮಗ್ ಗೊತ್ತಿರ್ಲೇಬೇಕು. ನಮ್ಮಮ್ಮ ಗೃಹಿಣಿ, ಅಪ್ಪ ವ್ಯವಹಾರಸ್ಥರು. ಲೆಕ್ಕ ಬೇಕಂದ್ರೆ ಕೇಳಿ, ಪಟ್ಟಂತ ಹೇಳ್ತೀನಿ. ವ್ಯಾಕರಣ ಕಷ್ಟ ಅಪ್ಪ. ಅಂದ್ರೆ ಗುರುಗಳು ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಕೇಳ್ಬೇಕೇನೋ? ಅದನ್ ಬೇಕಾದ್ರೆ ಕೇಳಿ, ಅಮ್ಮನಿಂದ ಕಲ್ತ್ಕೊಂಡಿದೀನಿ. ನಾನು ಅದನ್ನು ಕಲ್ತಿಲ್ವಲ್ಲ. ಅಮ್ಮ ಇದ್ದಿದ್ರೆ ಅದನ್ನ ಕಲಿಸ್ತಾ ಇದ್ಲೋ ಏನೋ. ಏನೋ ಲಕ್ಷ್ಮೀನಾರಾಯಣ, ಗುರುಗಳ ಪ್ರಶ್ನೆಗೆ ಉತ್ತರ ಕಂಡಿಡೀರಿ ಅಂದ್ರೆ ಮಜ್ಜಿಗೆ ಹುಳಿ ಕತೆ ಶುರು ಹೊತ್ಕೊಂಡಿದ್ದೀರಲ್ಲ. ಸ್ವಲ್ಪ ಹೊತ್ತು ಬಾಯಿ ಮೇಲೆ ಬೆರಳು ಇಟ್ಕೊಂಡು ಸುಮ್ಮನೆ ಕೂರಿ, ನಾನೇನಾರು ಯೋಚನೆ ಮಾಡ್ತೀನಿ. ಏನಾದ್ರೂ ಉತ್ತರ ಸಿಕ್ತಾ? ದೊಡ್ಡವನ್ ನೀನು, ನಿನಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಮಗೆಲ್ ಸಿಗ್ಬೇಕು? ನಾನಂತೂ ನಿಮ್ಮಿಬ್ರಕ್ಕಿಂತ ಚಿಕ್ಕವನು, ನನ್ನನ್ನು ಏನು ಕೇಳಬೇಡಿ. ನಾಳೆ ಉತ್ತರ ಹೇಳಲೇಬೇಕು. ಇಲ್ಲ ಅಂತಂದ್ರೆ ಪಂಡಿತರ ಮಕ್ಕಳು ಒಂದು ಸಣ್ಣ ಪ್ರಶ್ನೆಗೂ ಉತ್ತರ ಹೇಳಿಲ್ಲ ಅಂತ ಅವಮಾನ ಆಗತ್ತೆ. ಮಕ್ಕಳೇ, ಶ್ರೀಹರಿ, ಏನು ಮಕ್ಕಳ ಇಷ್ಟೊತ್ತಾದರೂ ಮಲಗದೆ ಯಾವುದೋ ಗಾಢ ಆಲೋಚನೆಯಲ್ಲಿ ಮುಳುಗೋಗಿದ್ದೀರಿ? ನೀವು ಕೇಳಿದ ಪ್ರಶ್ನೆಗೆ ನಾಳೆ ಉತ್ತರ ಕೊಡ್ಬೇಕಲ್ವಾ ಗುರುಗಳೇ? ಆದ್ರೆ ಏನು ಹೊಳಿತಾ ಇಲ್ಲ ಗುರುಗಳೇ. ಉತ್ತರ ಹೊಳೆಯದೆ ನಮಗ್ ನಿದ್ದೆನೆ ಬರ್ತಾ ಇಲ್ಲ ಗುರುಗಳೇ. ಹಾಗಾಗಿ ಯೋಚಿಸ್ತಾ ಇದ್ವಿ. ನಾವು ಪ್ರಶ್ನೆ ಕೇಳಿದಾಗಿಂದಲೂ ನಿಮ್ಮನ್ನ ಗಮನಿಸಲೇ ಇದ್ದೇವೆ. ನೀವು ಉತ್ತರ ಹುಡುಕುವ ಏಕಾಗ್ರತೆಯಲ್ಲಿ ಹಸಿವು, ನಿದ್ರೆ ಎಲ್ಲವನ್ನೂ ಮರೆತಿದ್ದೀರಿ. ಒಬ್ಬ ನಿಜವಾದ ವಿದ್ಯಾರ್ಥಿಗೆ ಇರಬೇಕಾದ ನಿಜವಾದ ಆಸಕ್ತಿಯೇ ಇದು. ನಿಮ್ಮನ್ನು ನೋಡಿದರೆ ನಮಗೆ ಹೆಮ್ಮೆಯಾಗುತ್ತದೆ. ಆದರೂ ನಮಗೆ ಉತ್ತರ ಸಿಗ್ಲಿಲ್ಲ ಗುರುಗಳೇ. ಅದಕ್ಕಾಗಿ ನೀವು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ನಾವು ಕೇಳಿದ್ದು ನಿಮ್ಮ ವಯಸ್ಸಿಗೆ ಮೀರಿದ ಪ್ರಶ್ನೆ. ಈಗ ಉತ್ತರ ನಾವೇ ಹೇಳುತ್ತೇವೆ. ಓಂಕಾರವೆಂಬ ಶಬ್ದದ ಅರ್ಥ ತಿಳಿಯಲು ಜಗತ್ತಿನ ಎಷ್ಟೋ ಋಷಿ, ಮುನಿ, ಮೇಧಾವಿಗಳು ಸೆಣಸಾಡಿದ್ದಾರೆ, ಸೋತಿದ್ದಾರೆ. ಅದು ಅಷ್ಟು ಸುಲಭವಾಗಿ ಅರ್ಥವಾಗುವ, ಗ್ರಹಿಕೆಗೆ ಸಿಗುವ ಶಬ್ದವಲ್ಲ. ಈ ಜಗತ್ತಿನ ಸೃಷ್ಟಿಯೇ ಆ ಶಬ್ದದ ಜಾಲದೊಳಗೆ ಬಂದಿಯಾಗಿದೆ. ಆದರೂ ಆ ಶಬ್ದವನ್ನು ವ್ಯಾಕರಣದಿಂದ ವಿಂಗಡಿಸುವುದಾದರೆ ಓಂ ಎಂಬ ಶಬ್ದವು 3 ಅಕ್ಷರಗಳಿಂದ ಸಂಯೋಗಗೊಂಡಿದೆ. ಆ, ಉ ಮತ್ತು ಮ. ಈ 3 ಅಕ್ಷರಗಳು ಸೇರಿ ಓಂ ಆಗುತ್ತವೆ. ಇದರ ಜೊತೆಗೆ ವೇದಾಂತ ಮತ್ತು ಉಪನಿಷತ್ತುಗಳ ಪ್ರಕಾರ ಅರ್ಧ ಮಾತ್ರೆ ಎಂದರೆ ನಾದ ಮತ್ತು ಮೌನ ಕೂಡ ಸೇರಿದೆ. ಇದು ಓಂ ಉಚ್ಚಾರಣೆಯ ನಂತರ ಉಂಟಾಗುವ ನಿಶ್ಶಬ್ದ ಸ್ಥಿತಿಯನ್ನು ಸೂಚಿಸುತ್ತದೆ. ಹಾಗಾಗಿ ವ್ಯಾಕರಣ ದೃಷ್ಟಿಯಿಂದ 3 ಅಕ್ಷರಗಳು, ಆಧ್ಯಾತ್ಮಿಕ ದೃಷ್ಟಿಯಿಂದ 4 ಭಾಗಗಳು. ಹಾಗೆಯೇ ಮಾಧ್ವ ಸಂಪ್ರದಾಯದಲ್ಲಿ ಓಂಕಾರ ಅತ್ಯಂತ ಪವಿತ್ರವಾದ ಮಂತ್ರವಾಗಿದೆ. ಶ್ರೀ ಮಧ್ವಾಚಾರ್ಯರು ಹಾಗೂ ಅವರ ಪರಂಪರೆಯ ಆಚಾರ್ಯರ ಪ್ರಕಾರ ಓಂಕಾರವು ಮುಖ್ಯವಾಗಿ ಶ್ರೀ ಮಹಾವಿಷ್ಣುವನ್ನು ಸೂಚಿಸುವ ಪರಮವಾಚಕವಾಗಿದೆ. ಅಂದರೆ ಆ ಪರಬ್ರಹ್ಮ ಸ್ವರೂಪವಾದ
ವಿಷ್ಣುವನ್ನು ಸೂಚಿಸುತ್ತದೆ. ಉ ವಿಷ್ಣುವಿನಿಂದ ಎಂದಿಗೂ ಬೇರ್ಪಡದ ನಿತ್ಯಾನುಗಾಮಿನಿ. ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸೂಚಿಸಿದರೆ ಮಾ ಜೀವಾತ್ಮರನ್ನು ಸೂಚಿಸುತ್ತದೆ. ಜೀವನು ಲಕ್ಷ್ಮೀ ದೇವಿಯ ಅನುಗ್ರಹದ ಮೂಲಕ ವಿಷ್ಣುವನ್ನು ಸೇರುವವನಾಗಿದ್ದಾನೆ. ಹಾಗಾಗಿ ಆ ಉ ಮತ್ತು ಮ ಸೇರಿದರೆ ಓಂ ಎಂಬುದು ಶ್ರೀ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನೇ ಪರಮಾತ್ಮ, ನಾವು ಅವನ ಆಶ್ರಿತ ಜೀವಗಳು. ಇದೇ ದ್ವೈತ ಸಿದ್ಧಾಂತದ ಸಾರ. ಈಗ ಅರ್ಥವಾಯಿತೆ? ಅರ್ಥವಾಯಿತು ಗುರುಗಳೇ. ಓಂಕಾರದ ಅರ್ಥ ಇಷ್ಟು ವಿಸ್ತಾರವಾಗಿದೆ ಅನ್ನೋದು ನಮಗೆ ತಿಳಿದಿರಲಿಲ್ಲ ಗುರುಗಳೇ. ಗೀತೆ ಉಪನಿಷತ್ತುಗಳಲ್ಲಿ ಇನ್ನೂ ಅಗಾಧವಾದ ವಿಸ್ತಾರವಿದೆ. ನೀವು ಮುಂದೆ ಅದನ್ನು ತಿಳಿಯುತ್ತಾ ಹೋಗಬಹುದು. ನಿಮ್ಮ ಏಕಾಗ್ರತೆಯನ್ನು ಪರೀಕ್ಷಿಸುವ ಮನಸ್ಸಾಯಿತು. ಹಾಗಾಗಿ ಈ ಪ್ರಶ್ನೆ ಕೇಳಿದೆವು. ನಿಮ್ಮಲ್ಲಿ ತಿಳಿಯುವ ಆಸಕ್ತಿ, ಏಕಾಗ್ರತೆ ಬಹಳವೇ ಇದೆ. ಮುಂದೆ ನೀವುಗಳು ದೊಡ್ಡ ಸಾಧಕರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈಗ ನಿಶ್ಚಿಂತೆಯಿಂದ ಮಲಗಿ ನಿದ್ದೆ ಮಾಡಿ. ಶುಭವಾಗಲಿ.